ನಮಸ್ತೆ ಎಲ್ಲರಿಗೂ. ಇವತ್ತು ಒಂದು ಒಳ್ಳೆ ವಿಡಿಯೋ ಮಾಡ್ತಾಯಿರೋ ಉದ್ದೇಶ ಏನಕ್ಕೆ ಅಂತಂದರೆ, ಸಾಮಾನ್ಯವಾಗಿ ನನ್ನಂತೆ ತೋಟ ಇಟ್ಟಿರೋರು, ಜಾಸ್ತಿ ಜಮೀನಿದ್ದವ್ರಿಗೆ ಕಳೆ ನಿರ್ವಹಣೆ ಮಾಡೋದು ತುಂಬ ಕಷ್ಟ ಆಗ್ತದೆ. ಅಡಿಕೆ ತೋಟಗಳು, ಬೇಸಿಕಲಿ ಅಡಿಕೆ ಅಥವಾ ಬಾಳೆ ತೋಟದೊಳಗೆ ಅಂಥವ್ರಿಗಾಗಿ ಈ ವಿಡಿಯೋ. ಯಾಕೆ ಅಂತಂದರೆ, ಬ್ರಷ್ ಕಟ್ರಲ್ಲೂ ಹೊಡಿಬೋದು. ಎಷ್ಟು ಹೊಡಿಬೋದು? ಒಂದು ಅರ್ಧ ಎಕರೆ ಹೊಡಿಬೋದು ಅಥವಾ 1 ಎಕರೆ ಹೊಡಿಬೋದು. ಅದು ಹೊಡೆದು ಒಂದು 15 ಸಲ ರೆಸ್ಟ್ ತಗೊಳ್ಳೋಷ್ಟೊಳಗೆ ಮತ್ತೆ ಕಳೆ ಬರ್ತಾನೆ ಇರುತ್ತೆ. ನಾನು ಈ ಬ್ರಷ್ ಕಟ್ರಲ್ಲಿ ಹೊಡೆದು ಸಾಕಾಗಿ ಮೈಕೈಲನ್ನು ಬರೀ ಅದೇ ಕೆಲಸನೇ ಆಗೋಗುತ್ತೆ, ಬೇರೆ ಕೆಲಸ ಮಾಡೋಕ್ಕಾಗಲ್ಲ. ಹಾಗಾಗಿ ಏನು ಮಾಡ್ಬೋದಪ್ಪ ಅಂತೆಲ್ಲ ಯೋಚನೆ ಮಾಡಿದಾಗ ಸ್ಟಬಲ್ ಮೂವರ್ ಅಂತ ಒಂದು ಮೆಷಿನ್ ಬಂತು. ಆ ಸ್ಟಬಲ್ ಮೂವರ್ ಮಿಷಿನ್ ವಿಚಾರಿಸಿದೆ. 70ರಿಂದ 1-1.5 ಲಕ್ಷದವರೆಗೂ ಇದೆ. ಅದು 6 ತಿಂಗಳು ವಾರಂಟಿ ಕೊಡ್ತೀವಿ, ಅಷ್ಟಾದಮೇಲೆ ವಾರಂಟಿ ಇರಲ್ಲ ಅಂತ ಹೇಳಿದ್ರು. ಅದು ಬಿಟ್ಟು ಏನು ಮಾಡ್ಬೋದು? ನನ್ನ ಹತ್ರ ಪವರ್ ಟಿಲ್ಲರ್ ಒಂದಿತ್ತು, ಪವರ್ ಟಿಲ್ಲರ್ ಮತ್ತು ಟ್ರ್ಯಾಕ್ಟ್ರು. ಇದು ಬಳಸಿ ಏನು ಮಾಡ್ಬೋದು? ಟ್ರ್ಯಾಕ್ಟ್ರಲ್ಲಾದರೆ ಅಡಿಕೆ ತೋಟದೊಳಗೆ ಹೊಡೆಯೋಕ್ಕಾಗಲ್ಲ, ಯಾಕೆಂದರೆ ನಾನು ಅಡಿಕೆ ಮಧ್ಯೆ ಕಾಫಿ, ನುಗ್ಗೆ ಎಲ್ಲ ಹಾಕೊಂಡಿದ್ದೆ. ಪವರ್ ಟಿಲ್ಲರಲ್ಲಿ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ, ಪವರ್ ಟಿಲ್ಲರ್ ಸ್ಲ್ಯಾಶರ್ ಅಂತ ತುಮಕೂರಲ್ಲಿ ಸಾಕಷ್ಟು ಜನ ಹೊಡಿತಾ ಇದ್ದಾರೆ ಈಗಾಗಲೇ ಅಡಿಕೆ ತೋಟದೊಳಗೆ. ಅದು ಕಳೆ ಹೊಡೆಯೋದಕ್ಕೆ ಅಂತ ಅಂದ್ಬಿಟ್ಟು, ಸರಿ ಇದು ನೋಡೋಣ ಅಂತ ಅಂದ್ಬಿಟ್ಟು ನೋಡಿ ತಗೊಬಂದು 2 ದಿವಸದಿಂದ ಹೊಡಿತಾ ಇದ್ದೀನಿ. ತುಂಬ ಒಳ್ಳೆ ರಿಸಲ್ಟ್ ಇದೆ. ನೀವು ನೋಡ್ಬೋದು. ಈಗ ನಾನು ತೋರಿಸ್ತೀನಿ ನೋಡಿ, ಈ ಥರ ಹಾಕ್ತಾಯಿದ್ದೆ. ನನ್ನ ತೋಟ ಇದ್ದಿದ್ದು ನೀವು ನೋಡೋಕ್ಕೆ ಆಗಲ್ಲ ಸದ್ಯ. ಒಂದು ನಿಮಿಷ ತೋರಿಸ್ತೀನಿ ರೀ. ಇದು ಸಾಲು ಒಳಗೆ ಹೊಡೆದಿರೋದು ತೋಟ, ಹೊಡೆದಿಲ್ಲದೆ ಇರೋದು ಯಾವ್ದು ಇದೆ ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಇದೆ, ಈ ರೀತಿ ನೀವು ಕಾಣ್ಬೋದು. ಹಿಂಗೆ ಬೆಳ್ಕೊಂಡು ನಿಂತಿದೆ. ಹೊಡೆದಾದ್ಮೇಲೆ ಇದು 1 ರೌಂಡ್ ಅಷ್ಟೇ ಹೊಡೆದಿರೋದು. ಅಡ್ಡಡ್ಲಾಗಿ ಹೊಡೆದ್ರೆ ಇನ್ನೂ ತುಂಬ ನೀಟಾಗಿ ಆಗುತ್ತೆ. ಎಲ್ಲ ರೈತರುಗಳು ಇದನ್ನ ಉಪಯೋಗಿಸ್ಕೊಬೋದು, ಏಕೆಂದರೆ ವರ್ತಿದೆ. ನನಗಿಲ್ಲಿ ಎಲ್ಲ ಒಟ್ಟು ಅವರು ಮೆಷಿನ್ದು ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಸೇರಿ 45,000 ರೂಪಾಯಿ ಬೀಳ್ತು. 45,000 ರೂಪಾಯಿಗೆ ವರ್ತಿದೆ. ಮಿಷಿನ್ನು ನೋಡ್ಬೋದು ನೀವು. ಮಿಷಿನ್ನು ತೋರಿಸ್ತೀನಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಪವರ್ ಟಿಲ್ಲರ್ಗೆ ಅಟ್ಯಾಚ್ ಮಾಡುವ VST ಪವರ್ ಟಿಲ್ಲರ್ ಇದೆ, ಅದಕ್ಕೆ ಅಟ್ಯಾಚ್ ಮಾಡುವಂಥದ್ದು. ಒಂದು ನಿಮಿಷ ತೋರಿಸ್ತೇನೆ ನೋಡಿ. ಇದೆ ಸ್ಟಬಲ್ ಮೂವರ್ ಅಂತ, ಪವರ್ ಟಿಲ್ಲರ್ಗೆ ಅಟ್ಯಾಚ್ ಮಾಡ್ಕೊಂಡಿರೋದು. ಕೆಳಗಡೆ ಚೈನ್ ಕೊಟ್ಟಿದ್ದಾರೆ. ಆ ಸಂಪೂರ್ಣ ವೀಡಿಯೋ ನಾನು ಇನ್ನೊಂದು ವೀಡಿಯೋದಲ್ಲಿ ಮಾಡಿ ಕಳಿಸ್ತೀನಿ. ಇದು ಪವರ್ ಟಿಲ್ಲರ್ ಅಟ್ಯಾಚ್ ಮಾಡ್ಕೊಳ್ಳೋದು. ಚೈನ್ ಮುಖಾಂತರ ಕೆಳಗಡೆ ಅಡಿಲಿ ಚೈನ್ ಇದೆ, ಚೈನ್ ಮುಖಾಂತರ ಇದು ಕಟ್ ಆಗೋದು. ತುಂಬ ಚೆನ್ನಾಗಿದೆ ವಿಡಿಯೋ ಅಂತೀನಿ. ಮೆಷಿನ್ ತುಂಬ ಚೆನ್ನಾಗಿದೆ. ಆದಷ್ಟು ಜನಗಳಿಗೆ ತಲುಪೋ ವ್ಯವಸ್ಥೆ ಆಗಲಿ. ಯಾರ್ಯಾರು ನನಗೆ ಕಳೆ ನಿರ್ವಹಣೆ ಮಾಡೋದು ಕಷ್ಟ ಅಂತ ಇದ್ದಾರೋ ಅಂಥವ್ರಿಗೆ ದಿನಕ್ಕೆ 2 ಎಕರೆ 3 ಎಕರೆ ಆರಾಮಾಗಿ ಹೊಡ್ಕೊಬೋದು. ತುಂಬ ಚೆನ್ನಾಗಿದೆ ಅಂತ, ಏನು ರಿಸ್ಕು ಆಗೋದಿಲ್ಲ. ದಯವಿಟ್ಟು ಈ ವಿಡಿಯೋನ ಸಾಕಷ್ಟು ಜನಕ್ಕೆ ಉಪಯೋಗ ಆಗುವಂಥ ವಿಡಿಯೋ ಸಾಕಷ್ಟು ಜನಕ್ಕೆ ತಲುಪಿಸಿ. ಥ್ಯಾಂಕ್ ಯು.